ಹಾಸನದಲ್ಲಿ ಮುಸುಕಿನ ಜೋಳಕ್ಕೆ ತಗುಲಿರುವ ಬಿಳಿಸುಳಿ ರೋಗಬಾಧೆ ಹತೋಟಿಗೆ ಕೃಷಿ ಇಲಾಖೆ ಅಧಿಕಾರಿಗಳು ತುರ್ತು ಕ್ರಮ ಕೈಗೊಂಡು ರೈತರಿಗೆ ಜಾಗೃತಿ ಮೂಡಿಸುವಂತೆ ಸಂಸದ ಶ್ರೇಯಸ್ ಪಟೇಲ್ ಸೂಚಿಸಿದ್ದಾರೆ. ನಗರದ ಕೃಷಿ ಇಲಾಖೆಯಲ್ಲಿ ಬಿಳಿಸುಳಿ ರೋಗದ ಬಗ್ಗೆ ಸಂಬಂಧಿಸಿದಂತೆ ಕೃಷಿ ಇಲಾಖೆ ಅಧಿಕಾರಿಗಳು ಹಾಗೂ ವರ್ತಕರೊಂದಿಗೆ ಸೋಮವಾರ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಬಿಳಿಸುಳಿ ರೋಗದ ಬಗ್ಗೆ ಹಾಗೂ ಹತೋಟಿ ಕ್ರಮಗಳ ಬಗ್ಗೆ ಗ್ರಾಮ ಪಂಚಾಯಿತಿ ಮಟ್ಟದಿಂದ ಮಾಹಿತಿ ನೀಡುವ ಕೆಲಸವಾಗಬೇಕು. ರೋಗ ನಿಯಂತ್ರಣಕ್ಕೆ ಬೇಕಾದ ಔಷಧ ಪೂರೈಕೆ ಬಗ್ಗೆ ಸಮರ್ಪಕ ಮಾಹಿತಿ ನೀಡುವಂತೆ ತಿಳಿಸಿದರು. ಕೃಷಿ ಜಂಟಿ ನಿರ್ದೇಶಕ ಡಾಕ್ಟರ್ ರಮೇಶ್ ಕುಮಾರ್ ಅವರು ಮಾತನಾಡಿ, ಜಿಲ್ಲೆಗೆ ಅಂದಾಜು 10,000 ಕ್ವಿಂಟಲ್ ಬಿತ್ತನೆ ಮುಸುಕಿನ ಜೋಳದ ಅಗತ್ಯವಿದೆ. ಇದರಲ್ಲಿ 95% ಖಾಸಗಿ ಸಂಸ್ಥೆಗಳಿಂದಲೇ ಬಿತ್ತನೆ ಬೀಜ ಮಾರಾಟ ಮಾಡಲಾಗುತ್ತದೆ. ಕೃಷಿ ಇಲಾಖೆಯಿಂದ ಈವರೆಗೆ 5% ಮಾತ್ರ ಬಿತ್ತನೆ ಬೀಜ ವಿತರಣೆ ಮಾಡಿದ್ದೇವೆ. ಈ ವರ್ಷ ಹೆಚ್ಚಿನ ಪ್ರಮಾಣದಲ್ಲಿ ಬಿಳಿ ಸುಳಿ ರೋಗ ಕಾಣಿಸಿಕೊಂಡಿರುವುದರಿಂದ ಹತೋಟಿ ಕ್ರಮಗಳ ಬಗ್ಗೆ ಭಿತ್ತಿ ಪತ್ರಗಳ ಮೂಲಕ ರೈತರಿಗೆ ಜಾಗೃತಿ ಮೂಡಿಸುವ ಕೆಲಸವಾಗಿದೆ. ಅಲ್ಲದೆ 143 ಗ್ರಾಮಗಳಲ್ಲಿ ರೈತರೊಂದಿಗೆ ಸಭೆ ನಡೆಸಿ ಮಾಹಿತಿ ನೀಡುವ ಕೆಲಸ ಮಾಡಿದ್ದೇವೆಂದು ತಿಳಿಸಿದರು. ಈವರೆಗೂ 34,000 ಹೆಕ್ಟೇರ್ ಪ್ರದೇಶದಲ್ಲಿ ಮುಸುಕಿನ ಜೋಳ ಬಿತ್ತನೆ ಮಾಡಲಾಗಿದೆ. ಇದರಲ್ಲಿ 8,000ಕ್ಕೂ ಹೆಚ್ಚಿನ ಪ್ರದೇಶದಲ್ಲಿ ಬಿತ್ತನೆ ಮಾಡಿದ್ದ ಬೆಳೆಯಲ್ಲಿ ಬಿಳಿ ಸುಳಿ ರೋಗ ಕಾಣಿಸಿಕೊಂಡಿದೆ. ಹಾಸನ ತಾಲೂಕಿನ 6,000 ಹೆಕ್ಟೇರ್, ಹೊಳೆನರಸೀಪುರ ತಾಲೂಕಿನ 1,000 ಹೆಕ್ಟೇರ್ಗೂ ಹೆಚ್ಚಿನ ಪ್ರದೇಶದಲ್ಲಿ ಈ ರೋಗ ಕಾಣಿಸಿಕೊಂಡಿದೆ ಎಂದು ತಿಳಿಸಿದರು. ಈ ವರ್ಷ ಪೂರ್ವ ಮುಂಗಾರಿನಲ್ಲಿ ಅಧಿಕ ಪ್ರಮಾಣದ ಮಳೆಯಾಗಿದೆ. ಸಕಲೇಶಪುರ ತಾಲೂಕಿನಲ್ಲಿ ವಾಡಿಕೆಯಂತೆ 247 ಮಿಲಿಮೀಟರ್ ಮಳೆಯಾಗಬೇಕಿತ್ತು. ಆದರೆ ಈ ಬಾರಿ 820 ಮಿಲಿಮೀಟರ್ ಮಳೆಯಾಗಿದೆ. ವಾಡಿಕೆಗಿಂತ 232% ಹೆಚ್ಚಳ ಮಳೆಯಾಗಿದೆ. ಉಳಿದ ತಾಲೂಕುಗಳಲ್ಲೂ 65ರಿಂದ 90% ಹೆಚ್ಚಿಗೆ ಮಳೆಯಾಗಿದೆ. ಹೀಗಾಗಿ ಈಗಾಗಲೇ ಬಹುತೇಕ ಕಡೆ ಮುಂಗಾರು ಬಿತ್ತನೆ ಕಾರ್ಯ ಆರಂಭವಾಗಿದೆ. ಮುಂಗಾರು ಹಂಗಾಮಿನಲ್ಲಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು 1.10 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮುಸುಕಿನ ಜೋಳ ಬೆಳೆಯಲಾಗುತ್ತದೆ. ನಂತರ ರಾಗಿ 85,000 ಹೆಕ್ಟೇರ್ ಪ್ರದೇಶ, ಭತ್ತವನ್ನು 35,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗುತ್ತದೆ. ಈಗಾಗಲೇ 34,000 ಹೆಕ್ಟೇರ್ ಪ್ರದೇಶದಲ್ಲಿ ಜೋಳ ಬಿತ್ತನೆ ಕಾರ್ಯ ನಡೆದಿದೆ ಎಂದು ತಿಳಿಸಿದರು. ಮೆಕ್ಕೆಜೋಳಕ್ಕೆ ಫಂಗಲ್ ಡಿಸೀಸ್ ಕಾಡ್ತಾ ಇದ್ವಿ. ನಮ್ಮ ಹಾಸನ, ಹೊಳೆನರಸೀಪುರ, ಚನ್ನಪಟ್ಟಣ ಮತ್ತು ಅಕ್ಕಲಕೋಟೆ ಭಾಗದ ಕಡೆ ಜೋಳ ಬಿತ್ತನೆ ಆದ ಒಂದು 15-20 ದಿನದಲ್ಲಿ ಫಂಗಲ್ ಡಿಸೀಸ್ ಕಾಡ್ತಾ ಇದೆ. ಅದೊಂದು ಏನಂತ ಹೇಳ್ತಾರಲ್ಲ, ಏರ್ಬೋರ್ನ್ ಡಿಸೀಸು. ಮತ್ತೆ ಕ್ರಾಪ್ ರೊಟೇಷನ್ ನಮ್ಮ ರೈತರುಗಳು ಪಾಲಿಸ್ತಾ ಇದ್ದಾರೆ. ಹಾಗಾಗಿ ಫಂಗಲ್ ಡಿಸೀಸ್ ಬಗ್ಗೆ ತುರ್ತಾಗಿ ನಾವೊಂದು ಸಭೆಯನ್ನ ಮಾಡಿದ್ವಿ. ನಮ್ಮ ಕಾರಿಕೆರೆ ಕೃಷಿ ವಿಶ್ವವಿದ್ಯಾಲಯದ ಸೈಂಟಿಸ್ಟ್ ಇವತ್ತೆಲ್ಲ ಫೀಲ್ಡ್ಗೆ ವಿಸಿಟ್ ಮಾಡಿ ನಮ್ಮ JD ಅವರು, ನಮ್ಮ ಇಬ್ಬರು DDs ಮತ್ತೆ ADs ಎಲ್ಲ ಸಭೆಯನ್ನ ಮಾಡಿದ್ವಿ. ಸಭೆಯಲ್ಲಿ ಸವಿಸ್ತಾರವಾಗಿ ಏನೇನು ನಾವು ಕ್ರಮಗಳನ್ನು ತಗೋಬೇಕು, ರೈತರಿಗೆ ನಾವು ಏನೇನು ಅರಿವನ್ನ ಮೂಡಿಸ್ಬೇಕು ಅನ್ನೋದನ್ನ ನಾವಿವತ್ತು ಚರ್ಚೆಯನ್ನ ಮಾಡಿದ್ವಿ. ಯಾಕಂತ ಹೇಳಿದ್ರೆ ನಮ್ಮ JD ಅವರು ಹೇಳಿದಂಗೆ ಫ್ರಮ್ 11th there is a prediction of rainfall. ಮಳೆ ಮತ್ತೆ 11ನೇ ತಾರೀಕಿಂದ ಒಂದು 10 ದಿನ ಮಳೆ ಇರ್ತದೆ ಅಂತ ಹೇಳ್ತಾರೆ. ಯಾಕಂದ್ರೆ ಆಗ ಅಷ್ಟರಲ್ಲಿ ಮತ್ತೆ ರೈತರು ಕಲ್ಟಿವೇಶನ್ ಶುರು ಮಾಡ್ತಾರೆ. ಜೋಳನ ಅತಿ ಹೆಚ್ಚು ನಮ್ಮ ಜಿಲ್ಲೆಯಲ್ಲಿ ಬೆಳೆದ್ರಿಂದ ನಾವು ಮುಂಜಾಗ್ರತಾ ಕ್ರಮಗಳನ್ನು ತಗೋಬೇಕು. ಹಾಗಾಗಿ ನಾವು ಒಂದಷ್ಟು ಸೂಚನೆಗಳನ್ನ ಕೊಟ್ಟಿದ್ದೀವಿ. ಮೊದಲನೇ ಸೂಚನೆ ಅಂತ ಏನಂತ ಹೇಳಿದ್ರೆ ಕ್ರಾಪ್ ರೊಟೇಷನ್ ನ ಪಾಲಿಸಿ ಅಂತ ಹೇಳ್ತೀವಿ. ಯಾಕಂತ ಹೇಳಿದ್ರೆ ನಮ್ಮ ರೈತರು ನಮ್ಮ ದೇಶದ ಬೆನ್ನೆಲುಬು. ನಮ್ಮ ಜಿಲ್ಲೆಯಲ್ಲಿ ಆಗಿರ್ಬೋದು, ನಮ್ಮ ಸೌತ್ ಕರ್ನಾಟಕದಲ್ಲಿ ಸ್ವಲ್ಪ ಹೈನುಗಾರಿಕೆ ಜಾಸ್ತಿ ಇದೆ. ಹಾಗಾಗಿ ಕ್ರಾಪ್ ರೊಟೇಷನ್ ನಮ್ಮ ರೈತರು ಪಾಲಿಸ್ತಾ ಇರೋದು ಇದರಿಂದ ಈ ಒಂದು ಫಂಗಲ್ ಡಿಸೀಸ್ ಬಂದಿದೆ ಅಂತ ನಮ್ಮ ಸೈಂಟಿಸ್ಟ್ ಅವರು ಇವತ್ತು ಮಾಹಿತಿ ಕೊಟ್ಟಿದ್ದಾರೆ ಸಭೆಯಲ್ಲಿ. ಜೊತೆಗೆ ಮೆಡಿಸಿನ್ಸ್ ನ ಇಷ್ಟು ದಿನ ನಾವು ಕೊಡ್ತಿರ್ಲಿಲ್ಲ. ಈಗ ಸುಮಾರು ಎಷ್ಟು ಪರ್ಸೆಂಟ್ ಸಬ್ಸಿಡಿಲಿ 50% ಸಬ್ಸಿಡಿಲಿ ನಾವು ಮೆಡಿಸಿನ್ಸ್, ಆ ಫಂಗಲ್ ಡಿಸೀಸ್ ಏನೇನು ಮೆಡಿಸಿನ್ಸ್ ಬೇಕನ್ನೋದನ್ನ ನಾಳೆ ಅಂದ್ರೆ ಮಂಗಳವಾರ ನಾಳೆ ಸಂಜೆ ಒಳಗಡೆ ಎಲ್ಲಾ ರೈತ ಸಂಪರ್ಕ ಕೇಂದ್ರ ನಮ್ಮ ಜಿಲ್ಲೆಯಲ್ಲಿ 38 ರೈತ ಸಂಪರ್ಕ ಕೇಂದ್ರಗಳಿದ್ದಾರೆ. ಆ 38 ರೈತ ಸಂಪರ್ಕ ಕೇಂದ್ರಕ್ಕೆ ಔಷಧಿಯನ್ನ ನಾಳೆ ಸಂಜೆ ಒಳಗೆ ವಿತರಣೆಯನ್ನ ಮಾಡ್ತೀವಿ. 50% ಇದರಲ್ಲಿ ಸಬ್ಸಿಡಿ ದರದಲ್ಲಿ ನಾವು ವಿತರಣೆಯನ್ನ ಮಾಡಿ ಯಾವಾಗ ಕಾಯಿಲೆಗಳು ಅರಿವು ಮೂಡಿಸಿ ಆ ಕೆಲಸವನ್ನ ಮಾಡೋದು. ಜೊತೆಗೆ ನಮ್ಗೊಂದು ಸಭೆಯಲ್ಲಿ ಒಂದು ಒಮ್ಮತದ ತೀರ್ಮಾನ ಅಂತಂದ್ರೆ ನಾವು ರೈತರಿಗೆ ಅರಿವು ಮೂಡಿಸುವಂತ ಕೆಲಸವನ್ನ ಮಾಡಿ ಯಾವ್ದನ್ನ ನಾವು ಯಾವಾಗ ಹ್ಯೂಮಿಡಿಟಿ ಮತ್ತೆ ಟೆಂಪರೇಚರ್ ಕಡಿಮೆ ಇದ್ದಾಗ ನಾವು ಕಲ್ಟಿವೇಟ್ ಮಾಡಿದಾಗ ಯಾವುದೇ ಕಾರಣಕ್ಕೂ ಆ ಗಿಡಕ್ಕೆ 100% ಫಂಗಲ್ ಡಿಸೀಸ್ ಬರ್ತದೆ. ಅದನ್ನೆಲ್ಲ ಅರಿವು ಮೂಡಿಸಬೇಕು. ಅದನ್ನ ನಮ್ಮ ರೈತ ಸಂಪರ್ಕ ಕೇಂದ್ರಗಳಿಂದ ಒಂದಷ್ಟು ಪಾಂಪ್ಲೆಟ್ಸ್ ಮಾಡಿಸಿ, ಮತ್ತೆ ಕೃಷಿ ವಾಹಿನಿ ಅಂತ ಏನು ನಮ್ಮ ಒಂದಷ್ಟು ವೆಹಿಕಲ್ಸ್ ಇದಾವೆ, ಮತ್ತೆ ಖಾಸಗಿ ಒಂದಷ್ಟು ಆಟೋಸ್ನೆಲ್ಲ ಹೈರ್ ಮಾಡಿ ನಾಳೆಯಿಂದಾನೇ
ಎಲ್ಲಾ ಗ್ರಾಮಗಳಿಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೋಬಳಿ ಮಟ್ಟದಲ್ಲಿ ಅರಿವು ಮೂಡುವಂತ ಕೆಲಸವನ್ನ ನಾವು ಮಾಡ್ತೇವೆ. ಜೊತೆಗೆ ನಮ್ಗೆ ನಮ್ಮ ಏನು ವಿತರಕರು ಇರ್ತಾರಲ್ಲ, ಈ ಸೀಟ್ಸ್ ವಿತರಕರು ಅಸೋಸಿಯೇಷನ್ಸ್ ನಮ್ಗೊಂದು ಬೆಂಬಲವಾಗಿ ಕಾನೂನು ಅರಿವು ಮೂಡಿಸುವಂತ ರೈತರಿಗೆ ಅರಿವು ಮೂಡಿಸೋ ಕೆಲಸವನ್ನ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಅವರು ಸಹ ನಾಳೆಯಿಂದಾನೆ ಒಂದಷ್ಟು ಪಾಂಪ್ಲೆಟ್ಸ್ ಅನ್ನು ಮಾಡಿಸಿ ಅವರು ಸಹ ಒಂದಷ್ಟು ವೆಹಿಕಲ್ಸ್ ಗಳನ್ನ ಹಳ್ಳಿ ಬಿಟ್ಟು ಮೆಕ್ಕೆಜೋಳದ ಬೀಜದಲ್ಲಿ ಈ ಒಂದು ಫಂಗಲ್ ಡಿಸೀಸ್ ಅಲ್ಲಿ ಏನೇನು ನಾವು ಮುಂಜಾಗ್ರತಾ ಕ್ರಮ ತಗೊಳ್ಬೇಕು ಅನ್ನೋದನ್ನ ಅರಿವು ಮೂಡಿಸುವಂತ ಕೆಲಸವನ್ನ ಮಾಡ್ತೀವಿ. ಜೊತೆಗೆ ಫಸಲ್ ಬಿಮಾ ಯೋಜನೆಯನ್ನು ನಾನು ಆದಷ್ಟು ಸೆಂಟ್ರಲ್ ಗೌರ್ಮೆಂಟ್ ನ ಒಂದು ಆಶಾದಾಯಕ ಒಂದು ಇನ್ಶೂರೆನ್ಸ್ ಸ್ಕೀಮ್ ಆಗಿರೋದ್ರಿಂದ ಫಸಲ್ ಬಿಮಾ ಯೋಜನೆಯನ್ನು ಮ್ಯಾಸಿವ್ ಆಗಿ ಅದ್ರ ಬಗ್ಗೆ ಡ್ರೈವ್ ಮಾಡಿ ಆದಷ್ಟು ಸುಮಾರು 400-500 ರೂಪಾಯಿ ಒಂದು ಎಕರೆ ಕಟ್ಟಬೇಕಾಗ್ಬೋದು ಇನ್ಶೂರೆನ್ಸ್. ಅದು ಕಟ್ಟಿದ್ರೆ ಮುಂದಿನ ಕ್ರಾಪ್ ಲಾಸ್ ಆದಾಗ ನಾವು ಇನ್ಶೂರೆನ್ಸ್ ನ ಕ್ಲೈಮ್ ಮಾಡ್ಬೋದು. ಅದಕ್ಕೂ ಸಹ ನಾವು ಒಂದಷ್ಟು ಅರಿವನ್ನ ಮೂಡಿಸಿ ಆದಷ್ಟು ಹೆಚ್ಚು ಇನ್ಶೂರೆನ್ಸ್ ನ ಮಾಡಿಸ್ಕೊಳ್ಳಿಕ್ಕೆ ರೈತರಿಗೆ